ಒಬ್ಬ ಸ್ಟೂಡೆಂಟ್ ಅನ್ಯಾಯವಾಗಿ ಒಳ್ಳೆ ರ್ಯಾಂಕ್ನ ತೆಗೆದು ಸೀಟ್ಸ್ನ ಕಳ್ಕೊಂಡ್ರೆ ಅದು ಎಷ್ಟು ಬೇಜಾರಾಗುತ್ತಲ್ವಾ. ಅದೇ ರೀತಿ ಒಬ್ಬ ಲಾಸ್ಟ್ ಇಯರ್ KCTಲಿ 2500 ರ್ಯಾಂಕ್ ತೊಗೊಂಡಿದ್ದ. ಅವನು RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಸೀಟ್ ಸಿಗಬೇಕು ಅಂತ ಅವ್ನು ವೆಯ್ಟ್ ಮಾಡ್ತಾ ಇದ್ದ. ಅವನು ಅದರ ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡಿ ನನಗೆ ಈ ರ್ಯಾಂಕ್ಗೆ ಯಾವುದೇ ಸೀಟ್ ಸಿಗಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಅವನು RV ಕಾಲೇಜನ್ನು ಅವನು ಹಾಕದೆ ಮಿಸ್ ಮಾಡಿಬಿಟ್ಟಿದ್ದಾನೆ. ಬಿಕಾಸ್ ಅವನಿಗೆ ಅದು ಯಾರು ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ, ಅವನು ಆ ಕಾಲೇಜನ್ನು ಹಾಕಿಲ್ಲ. ಬಟ್ ಕಟ್ ಆಫ್ ಬಂದಿದ್ದ ತಕ್ಷಣ ಅವನಿಗೆ ಶಾಕು. 2800ವರೆಗೂ ಅವನಿಗೆ ECE ಸಿಕ್ಕಿದೆ ಇನ್ ಸೆಕೆಂಡ್ ರೌಂಡ್. ಸೊ ಅವನಿಗೆ ಅದಕ್ಕಿಂತ ಕಡಿಮೆ ಕಟ್ ಆಫ್ ಇರುವಂತಹ ಕಾಲೇಜಲ್ಲಿ ಸೀಟ್ ಸಿಕ್ತು. ಬಟ್ ದಟ್ಸ್ ಆಲ್ಸೋ ವೆರಿ ಗುಡ್ ಕಾಲೇಜ್, ನಾನು ಅದು ಏನು ಹೇಳ್ತಾ ಇಲ್ಲ. ಬಟ್ ಅವ್ನಿಗೆ ಅಲ್ಲಿ ಸಿಕ್ಕಿರ್ಬೋದಿತ್ತು, ಬಟ್ ಅವನು ಒಂದು ಮಿಸ್ಇನ್ಫಾರ್ಮೇಷನಿಂದ ಅವನಿಗೆ ಆ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗದೆ ಹೋಯಿತು. ಸೊ ಇನ್ಮೇಲೆ ಮತ್ತೆ ಅವನೇನು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅದನ್ನು ಕ್ಯಾನ್ಸಲ್ ಮಾಡಿ ಅದಕ್ಕೆ ಅಲ್ಲಿ ಬಂದಿರ್ಬೋದಿತ್ತಲ್ಲ ಅಂತ ಅವ್ನು ಕ್ಲೈಮ್ ಮಾಡೋಕ್ಕೆ ಖಂಡಿತ ಆಗೋದಿಲ್ಲ. ಓಕೆನಾ. ಸೊ ಈ ಮಿಸ್ಟೇಕನ್ನು ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ನಾವೀಗ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಎಷ್ಟು ರ್ಯಾಂಕ್ ಇದ್ದರೆ ನಿಮಗೆ ಅಲ್ಲಿ ಸೀಟ್ ಸಿಗುತ್ತೆ ಅಂತಕ್ಕಂಥ ನೋಡ್ತಾ ಹೋಗೋಣ. ನೋಡಿ, ಎಲ್ಲರೂ ಪ್ರಿಫರ್ ಮಾಡೋ ಫಸ್ಟ್ ಕಾಲೇಜ್ KCT ಮೂಲಕ ಅಂದರೆ ದಟ್ ಇಸ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ಬ್ಯಾಂಗ್ಳೂರಲ್ಲಿದೆ. ಸೊ ನೋಡಿ, ಇಲ್ಲಿ ಕ್ಯಾಟಗರಿ ವೈಸ್ ನಿಮಗೆ ರ್ಯಾಂಕ್ಸಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಸೊ ನಿಮ್ದೇನಾದರೂ 1G ಕ್ಯಾಟಗರಿ ಇದ್ದರೆ, ಸೊ ಬಯೋಟೆಕ್ನಾಲಜಿ ಬಂದು ನಿಮಗೆ 25,000 ಇದ್ದರೆ ಸಿಗುತ್ತೆ. ನೋಡಿ, ಇಲ್ಲಿ ನಿಮಗೆ ಬ್ರಾಂಚ್ ವೈಸ್ ಕಟ್ ಆಫ್ ಜಾಸ್ತಿ ವೇರಿಯೇಷನ್ಸ್ ಆಗುತ್ತೆ. ಆ್ಯಂಡ್ ಈವನ್ ಕಾಸ್ಟ್ ವೈಸು ನಿಮಗೆ ವೇರಿಯೇಷನ್ಸ್ ಆಗುತ್ತೆ, ಯಾವ ಕ್ಯಾಟಗರಿ ಅನ್ನೋದು ಬೇಸಿಸ್ ಮೇಲೆ. ನೋಡಿ, ಇಲ್ಲಿ ಬಯೋಟೆಕ್ನಾಲಜಿ ಅಂತಕ್ಕಂಥ 25,000 ನಿಂತಿದೆ. ಆ್ಯಂಡ್ CIML 1856 ನಿಂತಿದೆ. ಆ್ಯಂಡ್ ಸಿವಿಲ್ ಇದೆ ಅಲ್ಲ, ಅದು 41,722 ಹೋಗಿದೆ. ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ನೋಡಿ, ಮೋಸ್ಟ್ ಡಿಮಾಂಡಿಂಗ್ ಬ್ರಾಂಚ್ ಅಂತ ಹೇಳ್ತೀವಲ್ಲ, ಸೊ ಅದು 1177 ನಿಂತಿದೆ. ಅದೇ ರೀತಿ ನೀವು ಬೇರೆ ನೋಡ್ಕೊಳ್ಬಹುದು. 2AG ಕ್ಯಾಟಗರಿ ಬಂದರೆ ನಿಮಗೆ ಅಲ್ಲಿ 23,528 ಬಯೋಟೆಕ್ನಾಲಜಿ ಇದೆ. ಅದಾದಮೇಲೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬ್ರಾಂಚ್ ಬಂದು ಕಂಪ್ಯೂಟರ್ ಸೈನ್ಸಲ್ಲಿ 1,348ಗೆ ನಿಂತಿದೆ. ಓಕೆನಾ. ಅದೇ ರೀತಿ ನೀವು ಕ್ಯಾಟಗರಿ ವೈಸ್ ಚೇಂಜ್ ಆಗ್ತಾ ಇದೆ. ನೋಡಿ ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ನಾವು ಕಂಪೇರ್ ಮಾಡ್ತಾ ಹೋದರೆ ಕಂಪ್ಯೂಟರ್ ಸೈನ್ಸ್ ಬಂದು 1G ಕ್ಯಾಟಗರಿಗೆ ಇಟ್ ಈಸ್ 1177. ಅದೇ 1R ಕ್ಯಾಟಗರಿಗೆ 4,288, 2AGಗೆ 1,348ಗೆ ನಿಂತಿದೆ. 2A ಕನ್ನಡ ಮೀಡಿಯಮ್ ಅವರಿಗೆ 3,982, ಅದೇ 2A ರೂರಲ್ಗೆ 1,806, 2BGಗೆ ನೋಡಿ 1,201. ಅದೇ ರೀತಿ 3AGಗೆ ನೋಡಿ ತುಂಬ ಕಡಿಮೆ 945. ಓಕೆನಾ. ಅದೇ ರೀತಿ 3AR ನೋಡಿದ್ರೆ 1,345, 3BG 866, 3BR ನೋಡಿ 1,165. ಜನರಲ್ ಮೆರಿಟ್ಗೆ ನೋಡಿ 419 CT ರ್ಯಾಂಕ್ ಇಷ್ಟಿದ್ರೆ ಜನರಲ್ ಮೆರಿಟ್ಗೆ ಅಲ್ಲಿ ನಿಮಗೆ CS ಸಿಗುತ್ತೆ. ಅದೇ ರೀತಿ ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್ ಇದ್ದರೆ 2,203, ಜನರಲ್ ಮೆರಿಟ್ ರೂರಲ್ ಇದ್ದರೆ 1,009, SCGಗೆ ಬಂದು 4,706, SC ಕನ್ನಡ ಮೀಡಿಯಮ್ ಇದ್ದರೆ ನಿಮಗೆ 4,849, ರೂರಲಲ್ಲಿದ್ದರೆ 10,271. ಆ್ಯಂಡ್ ಅದೇ ರೀತಿ ST ಜನರಲ್ಗೆ 9438, ಕನ್ನಡ ಮೀಡಿಯಮ್ ಇದ್ದರೆ 13,393. ಅದೇ ರೀತಿ ರೂರಲ್ ಇದ್ದರೆ ನಿಮಗೆ 17,200. ಸೊ ದಿಸ್ ಇಸ್ ದಿ ವೇರಿಯೇಷನ್ ಫಾರ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್. ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಇನ್ನೂ ಕಡಿಮೆ ಆಗುತ್ತೆ ನೋಡಿ, 3,129 ಇದೆ ಫಾರ್ 1G. ಅದೇ ರೀತಿ 2A ಜನರಲ್ಗೆ 2,859ವರೆಗೂ ಹೋಗಿದೆ. ಸೊ ಅದೇ ರೀತಿ ನೀವು ನೋಡ್ಕೊಳ್ಬಹುದು. ಸೊ ಇದು ಫಸ್ಟ್ ಸೆಟ್ ಆಫ್ ಬ್ರಾಂಚಸ್ ಆಯಿತು. ಇನ್ನೂ ಕೆಲವೊಂದು ಬ್ರಾಂಚ್ ಇದೆ ನೋಡಿ, ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ EEE ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಇದೆ. ಅದೇ ರೀತಿ ಟೆಲಿಕಮ್ಯುನಿಕೇಷನ್ ಅಂತ ಇದೆ. ಅದಾದ್ಮೇಲೆ ಇನ್ಫಾರ್ಮೇಷನ್ ಸೈನ್ಸ್ ನೋಡಿ, ಕಂಪ್ಯೂಟರ್ ಸೈನ್ಸ್ ಆದಮೇಲೆ ಮೋಸ್ಟ್ ಆಫ್ ದೆಮ್ ವಿಲ್ ಪ್ರಿಫರ್ ಇನ್ಫಾರ್ಮೇಷನ್ ಸೈನ್ಸ್. ISC ಇಸ್ ನಥಿಂಗ್ ಬಟ್ IT ಅಂತ ಹೇಳ್ತಾರೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಹೇಳ್ತಾರೆ, ಅವ್ರು ISC ಅಂತ ಕರಿಬಹುದು. ಇದು ಕಂಪ್ಯೂಟರ್ ಸೈನ್ಸ್ಗೆ ಸ್ವಲ್ಪ ಅಂದರೆ ನಿಮಗೆ ಜಾಸ್ತಿ ರ್ಯಾಂಕ್ ಇದ್ದರೆ ನಿಮಗೆ ಇದು ಸಿಗೋ ಚಾನ್ಸಸ್ ಇದೆ. ಓಕೆನಾ. ಆ್ಯಂಡ್ ಮೆಕ್ಯಾನಿಕಲ್ ನೋಡ್ಕೊಳ್ಬೋದು. ಮೆಕ್ಯಾನಿಕಲ್ ಆಲ್ಸೋ ತುಂಬ ಹೈ ಕಟ್ ಆಫ್ ಇರುತ್ತೆ. ಇಲ್ಲಿ ಹೈ ಕಟ್ ಆಫ್ ಅಂದರೆ ಜಾಸ್ತಿ ರ್ಯಾಂಕ್ ಇದ್ದರೆ ಸಿಗುತ್ತೆ. ಓಕೆನಾ. ಜಾಸ್ತಿ ರ್ಯಾಂಕ್ ಇನ್ ದ ಸೆನ್ಸ್ ನಿಮಗೆ ಮಾರ್ಕ್ಸ್ ಕಡಿಮೆ ಇರುತ್ತೆ. ಓಕೆ, ಆ ಬೇಸಿಸ್ ಮೇಲೆ ಮಾತಾಡ್ತಾ ಇರೋದು. ಅದೇ ರೀತಿ ಏರೋಸ್ಪೇಸ್ ಇಂಜಿನಿಯರಿಂಗ್ ನೋಡ್ಕೋಬೋದು ನೀವು. ಓಕೆನಾ. ಸೊ ಬೇಸಿಕಲಿ ನೀವು ಜನರಲ್ ಮೆರಿಟ್ ಆಗಿದ್ದರೆ ಡೆಫಿನೆಟ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂತಹ ಬ್ರಾಂಚಸ್ಸಲ್ಲಿ ನಿಮಗೆ ಸೀಟ್ ಬೇಕು ಅಂದರೆ ಡೆಫಿನೆಟ್ಲಿ ಯು ಶುಡ್ ಹ್ಯಾವ್ ಎ ರ್ಯಾಂಕ್ ಆಫ್ ಬಿಲೋ 1,000, ಅಥವಾ ಎಲೆಕ್ಟ್ರಾನಿಕ್ಸ್ ಆದರೆ ನಿಮಗೆ ಬಿಲೋ 2,000 ಅಂತೂ ಖಂಡಿತ ಇರಲೇಬೇಕು. ನಿಮಗೆ ರಿಸರ್ವೇಷನ್ ಇದ್ದರೆ ಅಪ್ ಟು 3,000 ಯು ಕ್ಯಾನ್ ವೆಯ್ಟ್. ಓಕೆನಾ. ಸೊ ದಿಸ್ ಇಸ್ ದಿ ಕಟ್ ಆಫ್ ವೇರಿಯೇಷನ್ ಫಾರ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ KCT ಆಸ್ಪಿರೆಂಟ್ಸ್. ಓಕೆನಾ. ಇದು ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಿನ ಕಟ್ ಆಫ್. ಇನ್ನು ಥರ್ಡ್ ರೌಂಡಲ್ಲಿ ಬೇಕಂದರೆ ಸ್ವಲ್ಪ ಕಡಿಮೆ ಆಗ್ಬೋದು, ಜಾಸ್ತಿ ಏನು ನಿಮಗೆ ಇಳಿಯೋಕ್ಕಾಗಲ್ಲ. ಬಿಕಾಸ್ ಇದು ಟಾಪ್ ಕಾಲೇಜಸ್ ಅಲ್ಲ, ಇಲ್ಲಿ ಆಲ್ರೆಡಿ ಸೀಟ್ಸ್ ಎಲ್ಲ ಅವರು ಅಲಾಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಸಿಕ್ಕಿರೋ ಸೀಟ್ಸ್ನ ಅವರು ಅಲಾಟ್ ಮಾಡ್ಕೊಂಡಿರ್ತಾರೆ. ಸೊ ನೀವು ಇನ್ನೂ ಜಾಸ್ತಿ ಕೆಳಗೆ ಹೋಗುತ್ತೆ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ. ಅದಕ್ಕಂತ ನೀವು
ನನಗೆ ರ್ಯಾಂಕ್ ಈ ಥರ 5000 ಇದೆ, ನಾನು ಹಾಕಬಾರ್ದಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಆ ತಪ್ಪಂತೂ ಮಾಡಲೇಬೇಡಿ. ನಿಮಗೆ ಬರದೇ ಇರಲಿ, ಫಸ್ಟ್ ಪ್ರಿಫರೆನ್ಸ್ ನೀವು ಆರ್ ವಿ ಕಾಲೇಜ್ ಅಂತ ಇಟ್ಕೊಳ್ಳಿ, ಇಫ್ ದಟ್ ಇಸ್ ಯುವರ್ ಡ್ರೀಮ್ ಕಾಲೇಜ್. ಓಕೆನಾ? ಸೊ ಲಾಸ್ಟ್ ಇಯರ್ ಕಟ್ ಆಫಲ್ಲಿ ಇಷ್ಟಕ್ಕೆ ನಿಂತಿದೆ, ನನಗೆ ಸಿಗಲ್ವಾ ಅಂತ ಹೇಳಿ ದಯವಿಟ್ಟು ಆ ರೀತಿ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಏನು ಕೋರ್ಸ್ ಬೇಕು, ಯಾವ ಕಾಲೇಜಲ್ಲಿ ಬೇಕು, ಅದರ ಬೇಸಿಸ್ ಮೇಲೆ ನೀವು ಆಪ್ಷನ್ ಎಂಟ್ರಿನ ಲಿಸ್ಟ್ ಮಾಡಿಕೊಂಡ್ರೆ ದೆನ್ ನಿಮಗೆ ಇಷ್ಟ ಆಗಿರ್ತಕ್ಕಂತಹ ಸೀಟ್ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆನಾ? ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.